ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ 200 ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ. ಈ ಸೆಂಟೆನ್ಸಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅವಳು ಬರೆದಳು. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಶಿ ರೋಟ್. ಶಿ ರೋಟ್. ನಾವು ನೋಡಿದ್ದೆವು. ವಿ ಸಾ. ಅವರು ಬಂದರು. ಅವರು ಬಂದರು ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ದೇ ಕೇಮ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ತಿಂದೆ. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಐ ಏಟ್. ಅವನು ಕುಡಿದನು. ಹಿ ಡ್ರ್ಯಾಂಕ್. ನೀನು ಓದಿದ್ದೆ. ಯು ರೆಡ್. ಅವಳು ಓಡಿದಳು. ಶಿ ರ್ಯಾನ್. ನೆಕ್ಸ್ಟ್ ಸೆಂಟೆನ್ಸ್: ನಾವು ಕೆಲಸ ಮಾಡಿದ್ದೆವು. ವಿ ವರ್ಕ್ಡ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅವರು ಹಾಡಿದರು. ದೇ ಸ್ಯಾಂಗ್. ನಾನು ನಕ್ಕೆ ಅಂತ ಹೇಳಲಿಕ್ಕೆ ಐ ಲಾಫ್ಟ್. ಅವನು ಮಲಗಿದನು. ಹಿ ಸ್ಲೆಪ್ಟ್. ನೀನು ಆಡಿದೆ. ಯು ಪ್ಲೇಡ್. ಅವಳು ಬಸ್ ಹಿಡಿದಳು. ಶಿ ಕಾಟ್ ದ ಬಸ್. ನಾವು ಬಾಗಿಲು ತೆರೆದೆವು. ವಿ ಓಪನ್ಡ್ ದ ಡೋರ್. ಅವರು ಬಾಗಿಲು ಮುಚ್ಚಿದರು. ದೇ ಕ್ಲೋಸ್ಡ್ ದ ಡೋರ್. ನಾನು ಸಹಾಯ ಮಾಡಿದೆ. ಐ ಹೆಲ್ಪ್ಡ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅವನು ಮಾತನಾಡಿದನು. ಹಿ ಟಾಕ್ಡ್. ಅವನು ಮಾತನಾಡಿದ್ದ. ಹಿ ಟಾಕ್ಡ್. ನೀನು ಕೇಳಿದೆ. ಯು ಲಿಸನ್ಡ್. ಅವಳು ಹಾಡು ಹಾಡಿದಳು. ಶಿ ಸ್ಯಾಂಗ್ ಅ ಸಾಂಗ್. ನಾವು ಓದಿದ್ದೆವು. ವಿ ರೆಡ್. ಅವರು ನೋಡಿದರು. ದೇ ವಾಚ್ಡ್. ನಾನು ಬಂದೆ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಐ ಕೇಮ್. ಅವನು ಹೋದ. ಹಿ ವೆಂಟ್. ನೀನು ತಿಂದೆಯಾ? ಡಿಡ್ ಯು ಇಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅವಳು ಕುಡಿದಳಾ? ಡಿಡ್ ಶಿ ಡ್ರಿಂಕ್. ನಾವು ಓದಿದ್ದೀವ? ಡಿಡ್ ವಿ ರೀಡ್. ಅವರು ನೋಡಿದ್ರಾ? ಡಿಡ್ ದೇ ವಾಚ್. ನಾನು ಹೋದೆಯಾ? ಡಿಡ್ ಐ ಗೋ. ಅವನು ಬಂದನ? ಡಿಡ್ ಹಿ ಕಮ್. ನೀನು ಆಡಿದ್ಯಾ? ಡಿಡ್ ಯು ಪ್ಲೇ. ಅವಳು ಕೆಲಸ ಮಾಡಿದಳಾ? ಡಿಡ್ ಶಿ ವರ್ಕ್. ನಾವು ಹಾಡಿದ್ವಾ? ಡಿಡ್ ವಿ ಸಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅವರು ಬಂದಿದ್ರಾ? ಡಿಡ್ ದೇ ಕಮ್. ನಾನು ಬರಲಿಲ್ಲ. ಈ ವಾಕ್ಯಗೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಐ ಡಿಡ್ ನಾಟ್ ಕಮ್. ಅವನು ಹೋಗಲಿಲ್ಲ. ಹಿ ಡಿಡ್ ನಾಟ್ ಗೋ. ನೀನು ಓದಲಿಲ್ಲ. ಯು ಡಿಡ್ ನಾಟ್ ರೀಡ್. ಅವಳು ತಿನ್ನಲಿಲ್ಲ. ಶಿ ಡಿಡ್ ನಾಟ್ ಇಟ್. ನಾವು ಕುಡಿಯಲಿಲ್ಲ. ವಿ ಡಿಡ್ ನಾಟ್ ಡ್ರಿಂಕ್. ಅವರು ನೋಡಲಿಲ್ಲ. ದೇ ಡಿಡ್ ನಾಟ್ ವಾಚ್.
ದೇ ಡಿಡ್ ನಾಟ್ ವಾಚ್. ನಾನು ಹಾಡಲಿಲ್ಲ. ಐ ಡಿಡ್ ನಾಟ್ ಸಿಂಗ್. ಐ ಡಿಡ್ ನಾಟ್ ಸಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಅವನು ನಗಲಿಲ್ಲ. ಹಿ ಡಿಡ್ ನಾಟ್ ಲಾಫ್. ಹಿ ಡಿಡ್ ನಾಟ್ ಲಾಫ್. ನೀನು ಮಲಗಲಿಲ್ಲ. ಯು ಡಿಡ್ ನಾಟ್ ಸ್ಲೀಪ್. ಯು ಡಿಡ್ ನಾಟ್ ಸ್ಲೀಪ್. ಅವಳು ಓಡಲಿಲ್ಲ. ಶಿ ಡಿಡ್ ನಾಟ್ ರನ್. ಶಿ ಡಿಡ್ ನಾಟ್ ರನ್. ನಾನು ಸಹಾಯ ಮಾಡಲಿಲ್ಲ. ನಾವು ಸಹಾಯ ಮಾಡಲಿಲ್ಲ. ಈ ವಾಕ್ಯಗೆ ಈ ರೀತಿ ಹೇಳಬೇಕು. ವಿ ಡಿಡ್ ನಾಟ್ ಹೆಲ್ಪ್. ವಿ ಡಿಡ್ ನಾಟ್ ಹೆಲ್ಪ್. ಅವರು ಆಡಲಿಲ್ಲ. ದೇ ಡಿಡ್ ನಾಟ್ ಪ್ಲೇ. ದೇ ಡಿಡ್ ನಾಟ್ ಪ್ಲೇ. ನಾನು ಬರೆಯುತ್ತೇನೆ. ಐ ವಿಲ್ ರೈಟ್. ಐ ವಿಲ್ ರೈಟ್. ಅವನು ಓದುವನು. ಹಿ ವಿಲ್ ರೀಡ್. ಹಿ ವಿಲ್ ರೀಡ್. ನೀನು ಹಾಡುವೆಯಾ? ವಿಲ್ ಯು ಸಿಂಗ್. ವಿಲ್ ಯು ಸಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಅವಳು ಹೋಗುವಳು. ಶಿ ವಿಲ್ ಗೋ. ಶಿ ವಿಲ್ ಗೋ. ನಾವು ಕುಡಿಯುತ್ತೇವೆ. ವಿ ವಿಲ್ ಡ್ರಿಂಕ್. ವಿ ವಿಲ್ ಡ್ರಿಂಕ್. ಅವರು ನೋಡುವರು. ದೇ ವಿಲ್ ವಾಚ್. ದೇ ವಿಲ್ ವಾಚ್. ನಾನು ಸಹಾಯ ಮಾಡುತ್ತೇನೆ. ಐ ವಿಲ್ ಹೆಲ್ಪ್. ಐ ವಿಲ್ ಹೆಲ್ಪ್. ಅವನು ಬರುವನು. ಹಿ ವಿಲ್ ಕಮ್. ಹಿ ವಿಲ್ ಕಮ್. ನೀನು ಓಡುವೆಯಾ? ವಿಲ್ ಯು ರನ್. ವಿಲ್ ಯು ರನ್. ಅವಳು ನಗುವಳು. ಶಿ ವಿಲ್ ಲಾಫ್. ಶಿ ವಿಲ್ ಲಾಫ್. ನಾವು ತಿನ್ನುತ್ತೇವೆ. ವಿ ವಿಲ್ ಇಟ್. ವಿ ವಿಲ್ ಇಟ್. ನೆಕ್ಸ್ಟ್ ಸೆಂಟೆನ್ಸ್. ಅವರು ಮಲಗುವರು. ದೇ ವಿಲ್ ಸ್ಲೀಪ್. ದೇ ವಿಲ್ ಸ್ಲೀಪ್. ನಾನು ಓಡುವುದಿಲ್ಲ. ಐ ವಿಲ್ ನಾಟ್ ರನ್. ಐ ವಿಲ್ ನಾಟ್ ರನ್. ಅವನು ಬರೆಯುವುದಿಲ್ಲ. ಹಿ ವಿಲ್ ನಾಟ್ ರೈಟ್. ಹಿ ವಿಲ್ ನಾಟ್ ರೈಟ್. ನೀನು ಹಾಡುವುದಿಲ್ಲ. ಯು ವಿಲ್ ನಾಟ್ ಸಿಂಗ್. ಯು ವಿಲ್ ನಾಟ್ ಸಿಂಗ್. ಅವಳು ಹೋಗುವುದಿಲ್ಲ. ಶಿ ವಿಲ್ ನಾಟ್ ಗೋ. ಶಿ ವಿಲ್ ನಾಟ್ ಗೋ. ನಾವು ಕುಡಿಯುವುದಿಲ್ಲ. ವಿ ವಿಲ್ ನಾಟ್ ಡ್ರಿಂಕ್. ವಿ ವಿಲ್ ನಾಟ್ ಡ್ರಿಂಕ್. ಅವರು ನೋಡುವುದಿಲ್ಲ. ದೇ ವಿಲ್ ನಾಟ್ ವಾಚ್. ದೇ ವಿಲ್ ನಾಟ್ ವಾಚ್. ನಾನು ಸಹಾಯ ಮಾಡುವುದಿಲ್ಲ. ಐ ವಿಲ್ ನಾಟ್ ಹೆಲ್ಪ್. ಐ ವಿಲ್ ನಾಟ್ ಹೆಲ್ಪ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಅವನು ಬರುವುದಿಲ್ಲ. ಹಿ ವಿಲ್ ನಾಟ್ ಕಮ್. ಹಿ ವಿಲ್ ನಾಟ್ ಕಮ್. ನೀನು ನಗುವುದಿಲ್ಲ. ಯು ವಿಲ್ ನಾಟ್ ಲಾಫ್. ಯು ವಿಲ್ ನಾಟ್ ಲಾಫ್. ಅವಳು ತಿನ್ನುವುದಿಲ್ಲ. ಅವಳು ತಿನ್ನುವುದಿಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು. ಶಿ ವಿಲ್ ನಾಟ್ ಇಟ್. ಶಿ ವಿಲ್ ನಾಟ್ ಇಟ್. ನಾವು ಮಲಗುವುದಿಲ್ಲ. ವಿ ವಿಲ್ ನಾಟ್ ಸ್ಲೀಪ್. ವಿ ವಿಲ್ ನಾಟ್ ಸ್ಲೀಪ್. ಅವರು ಆಡುವುದಿಲ್ಲ. ದೇ ವಿಲ್ ನಾಟ್ ಪ್ಲೇ. ದೇ ವಿಲ್ ನಾಟ್ ಪ್ಲೇ. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ನಾನು ಬರುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು. ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ಅವನು ಓದುತ್ತಿದ್ದಾನೆ. ಹಿ ಈಸ್ ರೀಡಿಂಗ್. ಹಿ ಈಸ್ ರೀಡಿಂಗ್. ನೀನು ಹಾಡುತ್ತಿದೆಯಾ? ಆರ್ ಯು ಸಿಂಗಿಂಗ್. ಆರ್ ಯು ಸಿಂಗಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಅವಳು ಹೋಗುತ್ತಿದ್ದಾಳೆ. ಅವಳು ಹೋಗುತ್ತಿದ್ದಾಳೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು. ಶಿ ಈಸ್ ಗೋಯಿಂಗ್. ಶಿ ಈಸ್ ಗೋಯಿಂಗ್. ನಾವು ಕುಡಿಯುತ್ತಿದ್ದೇವೆ. ವಿ ಆರ್ ಡ್ರಿಂಕಿಂಗ್. ವಿ ಆರ್ ಡ್ರಿಂಕಿಂಗ್. ಅವರು ನೋಡುತ್ತಿದ್ದಾರೆ. ದೇ ಆರ್ ವಾಚಿಂಗ್. ದೇ ಆರ್ ವಾಚಿಂಗ್. ನಾನು ಸಹಾಯ ಮಾಡುತ್ತಿದ್ದೇನೆ. ನಾನು ಸಹಾಯ ಮಾಡುತ್ತಿದ್ದೇನೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು.
I am helping. I am helping. ಅವನು ಓಡುತ್ತಿದ್ದಾನೆ. He is running. He is running. ನೀನು ನಗುತ್ತಿದೆಯಾ? Are you laughing? Are you laughing? ನೀನು ನಗುತ್ತಿದೆಯಾ? Are you laughing? ಅವಳು ತಿನ್ನುತ್ತಿದ್ದಾಳೆ. She is eating. She is eating. ನಾವು ಮಲಗುತ್ತಿದ್ದೇವೆ. We are sleeping. We are sleeping. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಅವರು ಆಡುತ್ತಿದ್ದಾರೆ. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು. ದೇ ಆರ್ ಪ್ಲೇಯಿಂಗ್. ದೇ ಆರ್ ಪ್ಲೇಯಿಂಗ್. ನಾನು ಓಡುತ್ತಿಲ್ಲ, ನಾನು ಓಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು. ಐ ಆಮ್ ನಾಟ್ ರನ್ನಿಂಗ್. ಐ ಆಮ್ ನಾಟ್ ರನ್ನಿಂಗ್. ಅವನು ಬರೆಯುತ್ತಿಲ್ಲ. ಹಿ ಈಸ್ ನಾಟ್ ರೈಟಿಂಗ್. ಹಿ ಈಸ್ ನಾಟ್ ರೈಟಿಂಗ್. ನೀನು ಹಾಡುತ್ತಿಲ್ಲ, ನೀನು ಹಾಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ಇಂಗ್ಲಿಷ್ನಲ್ಲಿ ಹೇಳಬೇಕು. ಯು ಆರ್ ನಾಟ್ ಸಿಂಗಿಂಗ್. ಯು ಆರ್ ನಾಟ್ ಸಿಂಗಿಂಗ್. ಅವಳು ಹೋಗುತ್ತಿಲ್ಲ. ಶಿ ಈಸ್ ನಾಟ್ ಗೋಯಿಂಗ್. ಶಿ ಈಸ್ ನಾಟ್ ಗೋಯಿಂಗ್. ನಾವು ಕುಡಿಯುತ್ತಿಲ್ಲ. ವಿ ಆರ್ ನಾಟ್ ಡ್ರಿಂಕಿಂಗ್. ವಿ ಆರ್ ನಾಟ್ ಡ್ರಿಂಕಿಂಗ್. ಅವರು ನೋಡುತ್ತಿಲ್ಲ. ದೇ ಆರ್ ನಾಟ್ ವಾಚಿಂಗ್. ದೇ ಆರ್ ನಾಟ್ ವಾಚಿಂಗ್. ನಾನು ಸಹಾಯ ಮಾಡುತ್ತಿಲ್ಲ. ಐ ಆಮ್ ನಾಟ್ ಹೆಲ್ಪಿಂಗ್. ಐ ಆಮ್ ನಾಟ್ ಹೆಲ್ಪಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಅವನು ಬರುತ್ತಿಲ್ಲ. ನೀನು ನಗುತ್ತಿಲ್ಲ. ನೀನು ನಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು. ಯು ಆರ್ ನಾಟ್ ಲಾಫಿಂಗ್. ಯು ಆರ್ ನಾಟ್ ಲಾಫಿಂಗ್. ಅವಳು ತಿನ್ನುತ್ತಿಲ್ಲ. ಶಿ ಈಸ್ ನಾಟ್ ಈಟಿಂಗ್. ಶಿ ಈಸ್ ನಾಟ್ ಈಟಿಂಗ್. ನಾವು ಮಲಗುತ್ತಿಲ್ಲ. ವಿ ಆರ್ ನಾಟ್ ಸ್ಲೀಪಿಂಗ್. ವಿ ಆರ್ ನಾಟ್ ಸ್ಲೀಪಿಂಗ್. ಅವನು ಬರುತ್ತಿಲ್ಲ ಅಂತ ಹೇಳಲಿಕ್ಕೆ ನಾವು ಈ ರೀತಿ ಹೇಳಬೇಕು. ಹಿ ಈಸ್ ನಾಟ್ ಕಮಿಂಗ್. ಹಿ ಈಸ್ ನಾಟ್ ಕಮಿಂಗ್. ನೆಕ್ಸ್ಟ್ ಸೆಂಟೆನ್ಸ್. ಅವರು ಆಡುತ್ತಿಲ್ಲ. ದೇ ಆರ್ ನಾಟ್ ಪ್ಲೇಯಿಂಗ್. ದೇ ಆರ್ ನಾಟ್ ಪ್ಲೇಯಿಂಗ್. ನಾನು ಹಾಡುತ್ತಿದ್ದೇನೆ. ಐ ಆಮ್ ಸಿಂಗಿಂಗ್. ನಾನು ಹಾಡುತ್ತಿದ್ದೇನೆ. ಐ ಆಮ್ ಸಿಂಗಿಂಗ್. ಐ ಆಮ್ ಸಿಂಗಿಂಗ್. ಅವನು ಓದುತ್ತಿದ್ದನಾ? ಈಸ್ ಹಿ ರೀಡಿಂಗ್. ಈಸ್ ಹಿ ರೀಡಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ನೀನು ಕುಡಿಯುತ್ತಿದ್ದೀಯಾ? ಆರ್ ಯು ಡ್ರಿಂಕಿಂಗ್. ಆರ್ ಯು ಡ್ರಿಂಕಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಅವಳು ನೋಡುತ್ತಿದ್ದಾಳೆ. ಶಿ ಈಸ್ ವಾಚಿಂಗ್. ಶಿ ಈಸ್ ವಾಚಿಂಗ್. ನಾವು ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್. ವಿ ಆರ್ ಗೋಯಿಂಗ್. ಅವರು ಬರುತ್ತಿದ್ದಾರೆ. ದೇ ಆರ್ ಕಮಿಂಗ್. ದೇ ಆರ್ ಕಮ್ಮಿಂಗ್. ನಾನು ಓದುತ್ತಿದ್ದೇನೆ. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು. ಐ ಆಮ್ ರೀಡಿಂಗ್. ಐ ಆಮ್ ರೀಡಿಂಗ್. ನಾನು ಓದುತ್ತಿದ್ದೇನೆ. ಐ ಆಮ್ ರೀಡಿಂಗ್. ಐ ಆಮ್ ರೀಡಿಂಗ್. ಹೇ ಗೈಸ್, 200 ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸಸ್ಸಿನ ಇದು 2ನೇ ಪಾರ್ಟ್ ಆಗಿತ್ತು. 1ನೇ ಪಾರ್ಟನ್ನು ನೋಡಿಲ್ಲ ಅಂದರೆ ಐ ಬಟನ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಪಾರ್ಟನ್ನು ಕೂಡ ನೋಡಿ. ಥ್ಯಾಂಕ್ ಯು. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.